ಹಲೋ ಸ್ಟೂಡೆಂಟ್ಸ್, ತುಂಬ ಜನ ಮಕ್ಕಳಿಗೆ KCET ರ್ಯಾಂಕಿಂಗ್ ಇನ್ನೂ ಡಿಸ್ಪ್ಲೇ ಆಗಿಲ್ಲ ಅಂತ ಹೇಳಿ ಗಾಬರಿಯಲ್ಲಿದ್ರಿ. ಮೊನ್ನೆ ಲೈವ್ನಲ್ಲಿ ತುಂಬ ಜನ ಮಕ್ಕಳು ಮೇಡಮ್ ನಮ್ಮದು ರ್ಯಾಂಕಿಂಗ್ ತೋರಿಸ್ತಾ ಇಲ್ಲ ಅಂತ ಎಲ್ಲ ಹೇಳ್ಕೊಂಡು ಕನ್ಸರ್ನ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ದೀರಾ. ಸೊ ನಿಮಗೊಂದು ಹೊಸ ಅಪ್ಡೇಟ್ ಇದೆ. KA ವೆಬ್ಸೈಟ್ನಲ್ಲಿ ಅವರೊಂದು ಹೊಸ ಲಿಂಕನ್ನು ಬಿಟ್ಟಿದ್ದಾರೆ. ಸೊ ಆ ಲಿಂಕ್ನಲ್ಲಿ ನಿಮ್ಮ ಬೆಸ್ಟ್ ಆಫ್ 2 PU ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮಿನೇಷನ್ 1 ಅಥವಾ ಆ್ಯನ್ಯುವಲ್ ಎಕ್ಸಾಮಿನೇಷನ್ 2 ನೀವೆರಡು ಬರ್ದಿದ್ದೀರಾ ಅಂತ ಹೇಳಿದ್ರೆ ಬೆಸ್ಟ್ ಆಫ್ ಯಾವುದು ಎರಡರಲ್ಲಿ ಆ ಒಂದು ಮಾರ್ಕ್ಸನ್ನು ಫಿಲ್ ಮಾಡಿ ಲೇಟರ್ ಪಾರ್ಟ್ ಆ ಮಾರ್ಕ್ಸನ್ನು PU ಬೋರ್ಡ್ ಜೊತೆಗೆ ವೆರಿಫೈ ಮಾಡಿಕೊಂಡು ನಿಮ್ಮ CET ರ್ಯಾಂಕಿಂಗನ್ನು ಅವರು ಹೊರಗೆ ಬಿಡ್ತಾರೆ. ಸೊ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಗೋ ಟು ಯುವರ್ ಕ್ರೋಮ್, ಆಮೇಲೆ ಅಲ್ಲಿ KA.online.karnataka.government.in ಅವರ ಅಫಿಷಿಯಲ್ ವೆಬ್ಸೈಟ್ ಇದು, KA ಹೋಮ್ ಅಂತ ಹೇಳಿ ಕ್ಲಿಕ್ ಮಾಡಿ. ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇವಾಗಿಂದು ನೋಟಿಫಿಕೇಶನ್ಸ್ ಯಾವುದೆಲ್ಲ ಇದೆ ಡಿಸ್ಪ್ಲೇಲಿ ಕಾಣ್ತಾ ಇದೆ. ಸೊ ಇಲ್ಲಿ UGCET 2024 ಅಂಕಗಳನ್ನು ನಮೂದಿಸುವ ಲಿಂಕ್ ಅಂತ ಹೇಳಿಕೊಟ್ಟಿದ್ದಾರಲ್ವಾ, ಕ್ಲಿಕ್ ಆನ್ ದ್ಯಾಟ್. ಅವಾಗ ನಿಮಗೆ ನಾರ್ಮಲ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ಯಾವ ಥರ ಪೋರ್ಟಲ್ ಅನ್ನು ತೋರಿಸ್ತಾ ಇತ್ತು ಅದೇ ಥರದ ಒಂದು ಫೀಚರ್ ತೋರಿಸ್ತಾ ಇದೆ. ಲಾಗಿನ್ ID ಅಥವಾ ರಿಜಿಸ್ಟರ್ ನಂಬರ್ ಬರೀತೀರಾ, ಪಾಸ್ವರ್ಡ್ ಹಾಕ್ತೀರಾ, ಮತ್ತು ಈ ಕ್ಯಾಪ್ಚವನ್ನು ಇಲ್ಲಿ ಎಂಟರ್ ಮಾಡ್ತೀರಾ, ಲಾಗಿನ್ ಆಗ್ತೀರಾ, ನಿಮ್ಮ PU ಮಾರ್ಕ್ಸನ್ನು ನೀವು ಫಿಲ್ ಮಾಡ್ತೀರಾ. ಸೊ ಅದಾಗಿದ ನಂತರ ಕೆಲವು ದಿನಗಳ ಒಳಗಡೆನೆ ಅವ್ರೇನು ಮಾಡ್ತಾರೆ, ನಿಮ್ಮ CET ರ್ಯಾಂಕಿಂಗನ್ನು ಕೊಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ನಾಟ್ ಯೆಟ್ ಗಾಟ್ ದಿಯರ್ CET ರ್ಯಾಂಕಿಂಗ್. ಇನ್ನು ಕೆಲವೊಂದಷ್ಟು ಮಕ್ಕಳು ತುಂಬ ಅಪ್ಸೆಟ್ ಆಗಿದ್ದೀರಾ, ಮೇಡಮ್ ನಮ್ಮದು 2 lakh ಇದೆ, ನಮಗೆ ಸೀಟ್ ಸಿಗುತ್ತಾ, ನಮ್ಮದು ಈ ರ್ಯಾಂಕಿಂಗಿಂದ ಏನಾದರೂ ಪ್ರಯೋಜನ ಇದೆಯಾ, ಹಾಗಿದೆಯಾ ಹೀಗಿದೆಯಾ ಅಂತೆಲ್ಲ ಹೇಳ್ಕೊಂಡು. ಸೊ KE ರೆಪ್ರೆಸೆಂಟೇಟಿವ್ ಲೈವಲ್ಲಿ ಹೇಳಿರೋ ಪ್ರಕಾರ ನಮಗೆ ಗೊತ್ತಾಗಿರೋ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ ಈ ವರ್ಷ 3,49,653 ಅರೌಂಡ್ ಆ ನಂಬರ್ನಲ್ಲಿ ಒಟ್ಟು ಸ್ಟೂಡೆಂಟ್ಸ್ಗಳು ಅಪ್ಲಿಕೇಶನ್ಸ್ನ KCET ಎಕ್ಸಾಮ್ ಬರೆಯೋಕ್ಕೆ ಹಾಕಿದ್ರು. ಅದರಲ್ಲಿ ರಿಯಲ್ ಆಗಿ ಅಪಿಯರ್ ಆಗಿದವರು 3,10,000 ಪ್ಲಸ್ ಸ್ಟೂಡೆಂಟ್ಸ್. ಅದರಲ್ಲಿ 2,74,595 ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಫಾರ್ ಎಂಜಿನಿಯರಿಂಗ್ ಸೀಟ್. ಎಂಜಿನಿಯರಿಂಗ್ ಸೀಟಿಗೆ ಇಷ್ಟು ಜನ ಮಕ್ಕಳು ಕ್ವಾಲಿಫೈಡ್ ಆಗಿದ್ದೀರಾ, ಎಲಿಜಿಬಲ್ ಆಗಿದ್ದೀರಾ, ಕ್ವಾಲಿಫೈಡ್ ಆಗಿದ್ದೀರಾ. ಸೊ ಆಬ್ವಿಯಸ್ಲಿ 2 lakh ಇತ್ತು ಅಂದರೆ ನಿಮಗೆ ಸೀಟ್ ಸಿಗುತ್ತೆ. ಆದರೆ ನಿಮಗೆ ಆಪ್ಷನ್ ಎಂಟ್ರಿಗೆ ಹೋದಾಗ ನಿಮಗೆ ಬೇಕಾಗಿರೋ ಕಾಲೇಜು, ನಿಮಗೆ ಬೇಕಾಗಿರೋ ಬ್ರ್ಯಾಂಡ್ ಸಿಗುತ್ತಾ ಅಂತ ಹೇಳೋದು ಮಾತ್ರ ಸ್ವಲ್ಪ ವರಿ ಅಷ್ಟೇ. ಅರ್ಥ ಆಯ್ತಾ? ಅದೇ ಥರ ಅವರು ಬೇರೆ ಬೇರೆ ಈಗ ವೆಟರ್ನರಿ ಚೂಸ್ ಮಾಡ್ಕೊಳ್ಬೇಕು ಅಂತ ಹೇಳೋ ಮಕ್ಕಳಿಗೆ ಜಸ್ಟ್ ನೋ ವೆಟರ್ನರಿ BSc ವೆಟರ್ನರಿ ಸೈನ್ಸ್ನಲ್ಲಿ 2,19,887. ಸೊ ಇಷ್ಟು ಮಕ್ಕಳು ವೆಟರ್ನರಿ ಸೈನ್ಸ್ಗೆ ಕ್ವಾಲಿಫೈಡ್ ಆಗಿದ್ದೀರಾ. ಬಟ್ ಯಾವ ಕಾಲೇಜ್ ಮತ್ತು ನಿಮ್ಮ ಪ್ಲೇಸ್ ಆಫ್ ಚಾಯ್ಸ್ ಅದು ಮಾತ್ರ ಇವಾಗ ಒಂದು ಕ್ವೆಶನ್ ಮಾರ್ಕ್ ಆಗುತ್ತೆ. ಅದನ್ನು ಕಟ್ ಆಫ್ ಬಿಡ್ತಾರೆ ಇವಾಗ ಸದ್ಯದಲ್ಲೇ. ಶಿಕ್ಷಣ ಇಲಾಖೆ, ಎಜುಕೇಷನ್ ಬೋರ್ಡ್ ಟೋಟಲ್ ಸೀಟ್ ಅಲಾಟ್ಮೆಂಟ್ಸ್ ಎಷ್ಟಿದೆ ಅಂತ ಹೇಳೋ ಇನ್ಫಾರ್ಮೇಷನ್ಸ್ KE ಅವ್ರಿಗೆ ಕೊಟ್ಟಾಗ KE ಅವರು ಕಟ್ ಆಫನ್ನು ಕೊಡ್ತಾರೆ. ವಿ ವಿಲ್ ಲೆಟ್ ಯು ನೋ ನಿಮ್ಮ ಒಂದು ಕ್ಯಾಟಗರಿ ವೈಸ್, ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ, ಕ್ಯಾಟಗರಿ ವೈಸ್ ನಿಮಗೆ ಕಟ್ ಆಫ್ ಎಲ್ಲಿ ಬರುತ್ತೆ, ಎಷ್ಟು ಬರುತ್ತೆ, ಮತ್ತು ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅಂತ ಹೇಳೋದನ್ನು ಕೂಡ ವಿ ವಿಲ್ ಲೆಟ್ ಯು ನೋ. ಜಸ್ಟ್ ಫಾರ್ ಯೋರ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿದೆ ಟೋಟಲ್ ಇಷ್ಟು 3,10,000 ಸ್ಟೂಡೆಂಟ್ಸ್ನಲ್ಲಿ ಆಲ್ಮೋಸ್ಟ್ 2,19,887 ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಫಾರ್ BSc ವೆಟರ್ನರಿ ಸೈನ್ಸ್. ಬ್ಯಾಚುಲರ್ಸ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸಿಗೆ 2,19,000 ಆ ಒಂದು ನಂಬರ್ನಲ್ಲಿ ಎಲಿಜಿಬಲ್ ಆಗಿದ್ದಾರೆ. B ಫಾರ್ಮಾಗೆ 2,78,000 ಪ್ಲಸ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಆಗಿದ್ದಾರೆ. ಫಾರ್ಮ್ ಡಿಗೆ 2,93,000, ಹಾಗೆ BSc ನರ್ಸಿಂಗಿಗೆ 2,28,000 ಅರೌಂಡ್ ಕೌಂಟ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಆಗಿದ್ದೀರಾ. ಸೊ ನಿಮಗೆ ಎಷ್ಟೇ ಅಮೌಂಟ್ ಆಫ್ ನಂಬರ್ ಸಿಕ್ಕಿದ್ರೂ ಸೀಟ್ ಇದೆ, ಎಲಿಜಿಬಲ್ ನೀವು ಆಗಿದ್ದೀರಾ. ಅದು ಎಲ್ಲ ಈ ಸಲ ಎಜುಕೇಷನ್ ಬೋರ್ಡ್ ಕಡೆಯಿಂದ ಪ್ಲಸ್ ಸೀಟ್ಸ್ಗಳು ಅಂದರೆ ಲಾಸ್ಟ್ ಇಯರ್ಗೆ ಏನಿತ್ತು ಅದಕ್ಕಿಂತ ಆ್ಯಡೆಡ್ ಸೀಟ್ಗಳು ಎಂಜಿನಿಯರಿಂಗ್ಗೆ ಡಿಮಾಂಡ್ನಲ್ಲಿರುವಂತಹ ಕೋರ್ಸ್ಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಸೀಟ್ಸ್ಗಳಿದೆ. ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ವರಿ. ಪ್ಲೀಸ್ ವೆಯ್ಟ್ ಅಂಟಿಲ್ ಯೋರ್ ಕಟ್ ಆಫ್ ಅಥವಾ ಈ ಆಪ್ಷನ್ ಎಂಟ್ರಿಗೆ ಅವ್ರು ಏನು ನೆಕ್ಸ್ಟ್ ನೋಟಿಫಿಕೇಶನ್ಸ್ ಕೊಡ್ತಾರೆ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.